ಒಂದಿಷ್ಟು ಭಯ ಇಲ್ಲ ನಿನಗೆ. ನಮ್ಮಂತ ಪಟಪಟರು ಕೂಡ ಒಂದೊಮ್ಮೆಗೆ ಭಯ ಪಡಬೇಕು. ಅಂತದ್ರಲ್ಲಿ ಸ್ಥೈರ್ಯ. ಓ ಹೆಣಗೊಳ್ಳಬಾರದೆ. ಅದರಂತ ಕರುಳು ಕಿತ್ತು ಹೊರಬಂದಿದೆ. ಅದರ ಕೈ ಕತ್ತರಿಸಲ್ಪಟ್ಟಿದೆ. ಒಂದು ಕೈ ಅಲ್ಲಿಂಟು, ಮತ್ತೊಂದು ಕಾಲು ಇಲ್ಲಿಂಟು. ಹಾಗಿದ್ರೆ ಇಂತಹವಾದಂತಹ ಭೀಕರ ರಣದಲ್ಲಿ ಚೆಲುವೆಯಾದಂತಹ ನೀನು ರಾತ್ರಿಯಲ್ಲಿ ಬಂದಿದ್ದೀಯಲ್ಲ, ಎಲ್ಲಿಂದ ಬಂದೆ, ಮುಂದೆ ನೀನು ಹೋಗುವ ಎಲ್ಲ ವಿಷಯವನ್ನು ಹೇಳು.
ಜನರ ಮನಸ್ಸನ್ನು ಹಿಡಿದು ನಿಲ್ಲುವಂತಹ ಮತಿ ನಿನಗಿಲ್ಲ. ಆದ್ದರಿಂದ ಹೇಳುವುದಿಷ್ಟೇ, ಕೌರವನ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಹೋಗಬೇಡ.
Yes,
ಯಾಕೆ ಹೇಳ ಚಿನ್ನಮಯ್ಯ ಅಂದ್ರೆ ಯಾರು? ಚಿಂತೆಯನ್ನು ದೂರ ಮಾಡುವ, ಇನ್ನೊಬ್ಬರ ಚಿಂತೆಯನ್ನು ದೂರ ಮಾಡುವವರು ಮಾತ್ರವಲ್ಲ, ಕ್ಲೇಶವನ್ನು ಕಲಿಯುವ ಕಾರಣ ಕೇಶವ ಎನ್ನುವ ಹಾಗೆ ಕೊಂಡಾಡ್ತಾರೆ. ಚ್ಯುತಿಯಿಲ್ಲದೆ ಕಾರ್ಯವನ್ನು ಮಾಡುವವರು ಅಚ್ಯುತ ಎನ್ನುವ ಹಾಗೆ ಕೊಂಡಾಡ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಪತಿಯ ಸೇವೆಯನ್ನು ಮಾಡುತ್ತಾರೆ. ಯಾಕೆ? ದೇವರನ್ನು ಪತಿಯಲ್ಲಿ ಕಾಣುತ್ತಾರೆ. ಆದ್ರೆ ನಾನು ಮಾತ್ರ ಹಾಗಲ್ಲ ನೋಡಿ, ದೇವರನ್ನೇ ಪತಿಯನ್ನಾಗಿ ಪಡೆದವಳನ್ನ. ಹಾಗಿರುವಾಗ ಜಗತ್ತಿನ ಜನರಿಗೆಲ್ಲರಿಗೂ ಲೋಕದ ಅಧ್ಯಕ್ಷರೆಂದುಕೊಂಡಿದ್ದವರು ನನ್ನ ಗಂಡ. ಹಾಗಾಗಿ ಅವರ ಪತ್ನಿಯಾಗಿದ್ದುಕೊಂಡು ಅವರ ಮಾತನ್ನು ಮೀರುವುದಕ್ಕಾಗುವುದಿಲ್ಲ. ಮಾಡಿದೆ ಅಂತಾದ್ರೆ ಗುರು ಶಿಷ್ಯರೊಳಗೆ, ತಂದೆ ಮಕ್ಕಳೊಳಗೆ, ಮಾವ ಹಳೆಯರೊಳಗೆ ಒಂದು ರೀತಿಯಿಂದ ಕರ್ಷಣೆಯನ್ನು ತಂದೊಡ್ಡಿ ಅವರ ನಾಶಕ್ಕೆ ಕಷ್ಟ ಬಂದ್ರೆ ಗೊತ್ತಾಗುವುದು ಸುಖದವೇ. ಹಾಗೆ ಕಷ್ಟವನ್ನು ಭರಿಸ್ತೇನೆ, ಸುಖವನ್ನು ನೀಡುತ್ತೇನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವ ಹಾಗೆ ಯಾರು ಕರೆಯುತ್ತಾರೆ ಅವರ ಮಣಿಯಂಗಳದ ತುಳಸಿಯ ಹಾಗೆ ಭಕ್ತರ ಮನೆಯನ್ನು ಮನಮಣ್ಣು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರುವುದಿಲ್ಲ, ನನ್ನ ಜೊತೆ ಬರುವುದಿಲ್ಲ, ಬರುವುದಿಲ್ಲ, ಬಂದಿ ಸೇವು ಬರುವುದಿಲ್ಲ, ಬರುವುದಿಲ್ಲ. ಸಂದರ್ಭದಲ್ಲಿ ಮತ್ತೊಬ್ಬಳು ನನ್ನ ಕಣ್ಣ ಮುಂದೆ ಗೋಚರಿಸ್ತಾ ಇದೆಯಲ್ಲ, ಯಾರು ನೀನು, ಎಲ್ಲಿಂದ ಬಂದೆ
ಮನುಷ್ಯ ಜನ್ಮ ಪಡೆದ ನಂತರ ಯಾರ್ಯಾರು ಪರಿಚಯ ಕೇಳಿದಾಗ ಹೇಳಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ಇಷ್ಟರವರೆಗೆ ಅವರು ಭುಜಬಲದಲ್ಲಿ ಇಚ್ಚವಳು ನಾನು. ಹಾಗಾಗಿ ನನ್ನನ್ನು ಭುಜಲಕ್ಷ್ಮಿ ಎಲ್ಲರೂ ಕರೆಯುತ್ತಾರೆ. ಅದಕ್ಕಾಗಿ ಆದ್ರೆ ಏನ್ ಮಾಡುದು, ಈ ಹೊತ್ತಿಗೆ ಅವರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರಬೇಕಾದ ಕಾರಣ ಉಂಟು. ಇಲ್ಲಿ ಅದನ್ನು ನೆಲೆಯಾಗುತ್ತದೋ ಅಲ್ಲಿ ನಾವು ನಿಲ್ಲಬಾರದು. ಅದಕ್ಕಾಗಿ ಧರ್ಮ ಎಲ್ಲಿದೆಯೋ ಅಲ್ಲಿ ನಾವು ನೆಲೆಯಾಗಬೇಕು. ಅದಕ್ಕಾಗಿ ಈ ಹೊತ್ತಿಗೆ ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷವನ್ನು ಸೇರ್ಲಿಕ್ಕೆ ಬಂದಿದ್ದೇವೆ. ಪರೀಕ್ಷೆ ಮಾಡುದು ನನ್ನ ಜೊತೆಯಲ್ಲಿ ಗೌರವನೊಂದಿಗೆ ಬಾ.
ಧರ್ಮ ನ್ಯಾಯ ನೀತಿ ಎಲ್ಲಿದೆಯೋ ಅಲ್ಲಿ ನಾವು ನೆಲೆಬೇಕಾದ ನೆಲೆಯಾಗಬೇಕಂತ ಕರ್ತವ್ಯಿಸ್ತೇನೆ. ಅದಕ್ಕಾಗಿ ಕೈ ಮುಗಿಸಿಕೊಳ್ತಿದ್ದೇನೆ. ದಾರಿ ಬಿಡಿ ನಮಗೆ ಹೋಗ್ತೇವೆ ಪಾಂಡವರ ಪಕ್ಷವನ್ನು. ನಮಗೆ ಅವಕಾಶವೇ ಸಿಗಲಿಲ್ಲ ಸ್ವಾಮಿ. ಆದರೆ ರಣರಂಗದಲ್ಲಿ ಕಡೆವರೆಗೂ ಬಿಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ನೀವು ಬಂದು ನನಗೆ ಏನು ಬೇಕು ಎಂಬ ಹಾಗೆ ಏನು ಬೇಕು ಅಂತ ಕೇಳು. ಅಶ್ವತ್ಥಾಮರೇ, ನೀವು ನನಗೆ ಕೊಡುವುದೇ ಆದರೆ ಕಡೆಯ ಕಾಲದಲ್ಲಿ ಸನ್ನೆಯಲ್ಲಿ ತೋರಿಸಿದೆಯಾ ತಿಳಿದೆ. 5 ಪಾಂಡವರ ಶಿರತಾನೆ ನಿನಗೆ ಬೇಕಾದ್ದು, ಪಾಂಡವರ ಶಿರತಾನೆ ಬೇಕಾದ್ದು. ಈ ಅಶ್ವತ್ಥಾಮ ಕೊಡ್ತಾನೆ, ನಾವು ಗೆದ್ದಿದ್ದೇವೆ ಎನ್ನುವ ಹಾಗೆ ಬಿಡಾರದಲ್ಲಿ ವಿಜಯೋತ್ಸವವನ್ನು ಮಾಡ್ತಾ ಇದ್ದಾರೆ ಪಾಂಡವರು. ಹಾಗಾಗಬಾರದು. ಅವರ ಪಾಲಿಗೆ ಇಂದಿನ ರಾತ್ರಿಯನ್ನು ರಕ್ತರಾತ್ರಿಯನ್ನಾಗಿದ್ದೇನೆ. ರಾತ್ರಿಯ ಹೊತ್ತಿನಲ್ಲಿ ಪಾಂಡವರನ್ನ ನಾಶಗೊಳಿಸಬೇಕು. ಅದಕ್ಕಾಗಿ ನಾನು ಒಬ್ಬನೇ ಹೋಗುವುದಲ್ಲ, ಇದ್ದರಲ್ಲ ನನ್ನ ಮಾವನ್ಯರು
ಕೃಪಾಚಾರ್ಯ ಹಾಗೂ ಕೃತವರ್ಮರನ್ನು ಸೇರಿಸಿಕೊಂಡು ನಡೀತೇನೆ. ನಿಮಗೆ ನಿದ್ದೆ ಬೇಕು? ರಾತ್ರಿಯ ಸಂದರ್ಭದಲ್ಲಿ ನನಗೆ ನಿದ್ದೆ ಬರುವುದಿಲ್ಲ, ನಿಮ್ಮ ಮನಸ್ಸು ಕೆಲಸ ಮಾಡುವುದಿಲ್ಲ ಅಂತಾದ್ರೆ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಇಲ್ಲೇ ಸ್ವಲ್ಪ ಮಲಗಿ ನಾನಿದ್ದೇನೆ. ಅಡಿಯಲ್ಲಿ ಕುಳಿತು ವಿಶ್ರಾಂತಿಗಾಗಿ ಕುಳಿತುಕೊಂಡೆ ಅಂತಾದ್ರೆ ಮರದಿಂದ ಚೀತ್ಕಾರವೊಂದು ಕೇಳಿಸಿತಲ್ಲೋ. ಓ ಓ ಓ ಓ ಮೇಲೆ ನೋಡಿದೆ ಅಂತಾದ್ರೆ ಇದು ಸರಿಯಾದಂತಹ ದೃಶ್ಯ. ಈ ತೆರನಾಗಿಯೇ ಪಾಂಡವರ ನಾಶವನ್ನು ಮಾಡಬೇಕು. ಮಲಗಿದ್ದಾರಲ್ಲ, ಎಬ್ಬಿಸಬೇಕು. ಬನ್ನಿ ಬನ್ನಿ, ನನಗೊಂದು ಉಪಾಯ ಬಂತು. ಬನ್ನಿ, ಸಾಕು ಮಲಗಿ ಸಾಕು. ಬನ್ನಿ ಇಲ್ಲಿ ಏನೇ ಇರಲಿ
ದಿನದಲ್ಲಿ ನಮ್ಮ ಕಾರ್ಯ ಸಾಧನೆಯಾಗಬೇಕು. ಮರದ ಮೇಲೆ ನೋಡಿದೆ ಅಂತಾದ್ರೆ ಚೀತ್ಕಾರ ಒಂದು ಕೇಳಿಸಿತು. ಏನೇನುವ ಹಾಗೆ ನೋಡಿದೆ ಅಂತಾದ್ರೆ ಕಾಗೆಗಳ ಗೂಡಿಗೆ ಗೂಗೆಗಳು ನುಗ್ಗಿದಂತಹ ಚಂದವನ್ನು ಕಂಡಿದ್ದೇನೆ. ಕಾಗೆಗಳಿಗೆ ರಾತ್ರಿಯ ಸಂದರ್ಭದಲ್ಲಿ ಕಣ್ಣು ಕಾಣುವುದಿಲ್ಲ, ಗೂಗೆಗಳಿಗೆ ಹಗಲಲ್ಲಿ ಕಣ್ಣು ಕಾಣುವುದಿಲ್ಲ, ರಾತ್ರಿ ಕಣ್ಣು ಕಾಣುತ್ತದೆ. ಅದನ್ನೇ ಸದುಪಯೋಗ ಮಾಡಿಕೊಂಡು ಆ ಗೂಗೆಗಳು ಕಾಗೆಗಳ ಗೂಡನ್ನು ಸೇರಿ ಕೊಲ್ಲುವಂತಹ ಚಂದವನ್ನು ನೋಡಿದ್ದೇನೆ. ಆದ್ದರಿಂದ ಈ ರಾತ್ರಿಯ ಹೊತ್ತಿನಲ್ಲಿ ಪಾಂಡವರ ಶಿಬಿರವನ್ನು ಸೇರಬೇಕು. ಪಾಂಡವರ ತಲೆಯನ್ನು ಹೋಗುವ. ನಾವು ಸಮಯ ಇಲ್ಲದ ಗೊತ್ತಾಯ್ತು. ಈಗ ನಾವು ಸಮಯ ಇಲ್ಲದ ಹೋದ್ರೆ ಅಲ್ಲಿ ನಮ್ಮ ಕೆಲಸ ಆಗ್ಲಿಕ್ಕೆ ಉಂಟು. ಏನಾಗ್ತದೆ ನೇರ ಹೇಳಿಲ್ಲ. ಕೆಟ್ಟದ್ದು ನೇರ ಹೇಳುದು. ಈಗ ಹೋಗುದು ಸರಿಯಲ್ಲ. ಭಯ ಆಯ್ತು ನಿಮಗೆ? ನಮಗೆ ಭಯ ಇಲ್ಲ. ಭಯವಿಲ್ಲ. ಭಯ ಆಗಿದೆ ಸ್ವಲ್ಪ. ಆದ್ರೆ ಈ ಹೊತ್ತಲ್ಲಿ ನಾವಲ್ಲಿ ಹೋಗುದು ಸರಿಯಲ್ಲ. ಯಾಕೆ ಸರಿಯಲ್ಲ? ಮಾನವರನ್ನು ಕೊಲ್ಲುವುದು ಸರಿಯೇ ಅಲ್ಲ. ಯಾಕೆ ನೀವು ನನ್ನ ಜೊತೆಯಲ್ಲಿ ಅಂತ ಅವರ ಜೊತೆ ಜೊತೆಯಲ್ಲಿ ಹೋಗುದು ನಿನ್ನ ಜೊತೆಗೆ ಇದ್ದೇನೆ. ಸರಿಯಲ್ಲ. ಹಾಗೆಲ್ಲ ಮಲಗಿದವರು ಯಾವಾಗ ಯುದ್ಧ ಮಾಡಬಾರ್ದು. ನಾವು ಎಬ್ಬಿಸಬಾರ್ದು, ಅಲ್ಲಿಗೆ ಕೊಲ್ಬೇಕಲ್ಲ. ಮತ್ತೆ ನೀ ಹೇಳಿದಾಗ ಅಲ್ವಾ ಎಬ್ಬಿಸಬಾರ್ದು, ಅಲ್ಲಿಗೆ ಕೊಲ್ಲು. ಅವಸರ ಮಾಡಬೇಡ. ಅವರ ಜೊತೆಯಲ್ಲಿ ಯಾವಾಗಲೂ ಕೃಷ್ಣನಿದ್ದಾನೆ. ಆದ್ದರಿಂದ ಅಲ್ಲಿ ಹೋಗುದು ಸರಿಯಲ್ಲ. ನಮ್ಮ ಬಾಲಿಗೆ ಜಯ ಸಿಗುವುದಿಲ್ಲ. ನಿಮಗೆ ಹೇಳಲಿಕ್ಕೆ ಉಂಟಾ? ಇದುವರೆಗೆ ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧವೇ ಆಗಲಿಲ್ಲ. ಒಂದು ವೇಳೆ ಆಗುವುದಿದ್ರೆ ಕೌರವನಿಗೆ ಈ ರೀತಿಯಾದಂತಹ ಸೋಲು ಬರ್ತಾ ಇರಲಿಲ್ಲ. ಏನೇ ಇರಲಿ, ಧರ್ಮವೋ ನೃಪಗೆ ಮಾತಿತ್ತೇನಲ್ಲ. ಆ ಕೌರವೇಶ್ವರನಿಗೆ ಪಾಂಡವರ ತಲೆಯನ್ನು ಕಡಿದು ತರ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದೇನೆ. ನೀವು ಬರ್ತೀರಲ್ಲ? ಬರುವುದಿಲ್ಲ. ಯಾಕೆ ಬರುದು? ಹೌದಲ್ವಾ? ಪೂರ್ವದಲ್ಲಿ ನೀನು, ಪಶ್ಚಿಮದಲ್ಲಿ ನೀನು. ಸಕಲ ಆಯುಧಗಳನ್ನು ಪ್ರಯೋಗ ಮಾಡಿದೆ ಅಂತಾದ್ರೆ ಎಲ್ಲವನ್ನು ನಂಬುತ್ತಾ ಉಂಟು. ಹಾಗಿದ್ರೆ ಇದು ಭೂತ ಅಲ್ಲ, ಇವ ಭೂತನೇ ಈತನೆಂದು ಗ್ರಹಿಸಿ
ಮಾಂಸ ಮಧ್ಯೆ ಆ ರಕ್ತವನ್ನೆಲ್ಲ ತಂದು ಇವನಿಗೆ ಕೊಡ್ತೇನೆ. ಹಾಗಿದ್ರೆ ಇವನಿಗೆ ಪ್ರಯೋಜನ ಆಗ್ಲಿಲ್ಲ ಅಂತ ಆದ್ರೆ ನಾವು ಕೊಟ್ಟದ್ದು ಕಡಿಮೆ. ಆದ್ದರಿಂದ ನನ್ನ ಕಿರುಬೆರಳನ್ನೇ ಕತ್ತರಿಸಿ ರಕ್ತ ದರ್ಪಣ ಕೊಡ್ತೇನೆ. ಶಿವಶಂಕರ ಕೊಡು ಅರಿ ನಮಃ ಶಿವಶಂಕರ, ಇದು ನಿನ್ನನ್ನು ಪ್ರಕಟೀಕರಿಸುವುದಕ್ಕೆ ಬೇಕಾಗಿ ಈ ರೀತಿಯಾಗಿ ನನ್ನ ಕಿರುಬೆರಳನ್ನೇ ಕೊಟ್ಟಿದ್ದೇನೆ. ಪ್ರಭು, ಇದೆಲ್ಲ ಮಾಡಿದ್ದು ನನಗಾಗಿ ಅಲ್ಲ, ನನ್ನ ಒಡೆಯನಾದಂತಹ ಸುಯೋಧನಗಾಗಿ. ಆದ್ದರಿಂದ ನನಗೆ ಶಕ್ತಿ ಆಯುಧವನ್ನು ಕೊಡು, ಶಕ್ತಿ ಆಯುಧವನ್ನು ಸಹ ಕೌರವರನ್ನು ಆ ಪಾಂಡವರನ್ನು ಗೆಲ್ಲುವಂತಹ ಶಕ್ತಿಯನ್ನು ಕೊಡು. ತಂದೆ, ಶಾಂತರಾಗು, ಶಾಂತರಾಗು, ಶಾಂತರಾಗು. ನಿಮ್ಮ ಭಕ್ತಿಗಾರಕ್ಕೆ ವಿಚಾರದಲ್ಲಿ ಹುಡುಗಣ್ಣನ್ನು ಕರುಣಿಸಿದ್ದಾರೆ. ಕರುಣಿಸಿದೆಯಾ? ಧನ್ಯನಾದೆ. ಆದ್ದರಿಂದ ಪಾಂಚಾಲರನ್ನು ಸುಡುತ್ತೇನೆ. ಮುಂದುವರಿತು.
ಭಾರಿ ಹಾಡ್ತಾ ಇದೆಯಲ್ಲ, ನನ್ನ ಕೈಯಲ್ಲಿಟ್ಟು ಇನ್ನೆರಡು ಕೈ ಒಟ್ಟಿಗೆ ಇಟ್ಟು ಅಷ್ಟು ಮಾತ್ರ ಅಲ್ಲ, ದೊಡ್ಡ ಕಣ್ಣು ಮಾಡಿ ನೋಡ್ತೀಯಾ ನೋಡ್ತೀಯಾನೋ ನೋಡ್ತೀಯಾ ಇದು ಇಷ್ಟಕ್ಕೆ ಸಾಕಾಗ್ತದ? ಇಲ್ಲ, ಕ್ರೋಗೆ ಎಂದು ಹೋಗಲಿಲ್ಲ. ನಿನ್ನ ಕರುಳಾಗಿ ಕ್ಷಣವೇ ಕರುಳು. ಅಪ್ಪ, ಸ್ವರ್ಗದಲ್ಲಿದ್ರೆ ನೀವು ನೋಡಬೇಕು. ದುಷ್ಟ ತಿಮ್ಮನ ಕರುಳನ್ನು ಈ ಅಶ್ವತ್ಥಾಮ ಹೊರತೆಗೆದಿದ್ದಾನೆ. ಸಂತೋಷ ಪಡಿ, ಸಂತೋಷ ಪಡಿ. ಆಗಲಿಲ್ಲ, ಇವನ ನಾಳೆಗೆ ಇರಬಾರ್ದು. ಆದ್ದರಿಂದ ನನಗೆ ಬಿಡುವುದಿಲ್ಲ. ನಿನ್ನಂತ ಪರಾಕ್ರಮ ಏನು ಎಂಬುದನ್ನು ನನಗೆ ತೋರಿಸು. ಭೀಷ್ಮಾಚಾರ್ಯರ ಮುಂದೆ ಹೌದು ಅಂದವ ಅಶ್ವತ್ಥಾಮ. ಹೌದಾ? ನಿನಗೆ ಬೇಕಾಗಿ ಪಾಂಡವರ ಶಿರವನ್ನು ಈ ಅಶ್ವತ್ಥಾಮ ತಂದಿದ್ದಾನೆ. ನೋಡು ನೋಡು. ನೀವೇ ಸಗಿರಿ ಶಶಿ ವಂಶಕುಡಿಯ ಗಿರಿರಿ ತಂದಿರಿ ದೇವಹಾಯನು ಪ್ರಾಣವನ್ನು ಬಿಡಲಾಗನು ಮರಣೋತ್ತರನೇ ಪಾಂಡವರ ತಲೆ ತಂದಿದ್ದೇನೆ ನೋಡಿ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದ್ದೀರಿ? ಏನಾಯ್ತು? ಪಾಂಡವರ ತಲೆಯನ್ನು ತರುತ್ತೇನೆ ಅಂತ ಹೇಳಿ ಹಾ. ಉಪ ಪಾಂಡವರ ತಲೆಯನ್ನು ತಂದಿದ್ದೀರಲ್ಲ, ಇದು ಪಾಂಡವರ ತಲೆ ಅಲ್ಲ. ಬೆಳೆಯುತ್ತಿರುವಂತಹ ಮಕ್ಕಳ ತಲೆಯನ್ನು. ಅಯ್ಯೋ, ಶಶಿವಂಶದ ಕುಡಿಗಳನ್ನೇ ನಾಶ ಮಾಡಿ- ಅಯ್ಯೋ! ನೆನೆಯುವುದೆಂದರು ಹರಿಯುವುದಿಯ ತಲೆಯನ್ನು ರಕ್ಷಿಸುವ ದಿಟ ಗುರು ಜನಮಗೆಲ್ಲ ಬಲಗಳಿದ್ದರು ದೈವ ಬಲವಿಲ್ಲ ನನಗೆ ಸಹಾಯವಯಾಲಿಸಲು ಸಹಾಯಕ್ಕೆ ಮಹೇಶರು ತೊರೆದಿರಿ
ರಾತ್ರಿ ಗುರಿ ಗಂಡು ನನ್ನಲ್ಲಿ ಕೆಲಸವನ್ನು ಮಾಡ್ತಾನೆ. ನಾಳೆ ಉದಯವಾದ್ರೆ ಈ ಅಶ್ವತ್ಥಾಮನತೆ ಏನೂ ಇಲ್ಲ. ಆದ್ರೆ ಇಷ್ಟು ಮಾಡಿದ್ರು ಕೂಡ ಪಾಂಡವರ ತಲೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗದೆ ಹೋಯಿತಲ್ಲ. ಹಾಗೆ ಏನು ಮಮ ಪ್ರಾಣಾಶಿ ಪಾಂಡವ ಎನ್ನುವ ಹಾಗೆ ಪಾಂಡವರನ್ನು ಸದಾಕಾಲ ರಕ್ಷಿಸುವವನು ಆ ಕೃಷ್ಣನಂತ ಪಾಂಡವರನ್ನು ಏನು ಮಾಡುವುದಕ್ಕೆ ಸಾಧ್ಯವಾಗದೆ ಹೋಯಿತಲ್ಲ. ಒಂದು ಕಾಲ ಇತ್ತು, ಪಾಂಡವರ ನಾಶಕ್ಕೆ ಒಳ್ಳೆಯ ಸಂದರ್ಭ ಬಂದಿತ್ತು. ಆದ್ರೆ ನಮ್ಮ ಕೌರವೇಶ್ವರ ಮೂಢಮತಿಯಾಗಿ ಎಲ್ಲವನ್ನು ತ್ಯಜಿಸಿಬಿಟ್ಟ. ಒಂದೋ ಕೃಷ್ಣ ಅಲ್ಲದೆ ಹೋದ್ರೆ ಸಕಲ ಯಾದವ ಸೇನೆ ಯಾವುದಾದೀತು ಎನ್ನುವ ಹಾಗೆ ಇವನಿಗೆ ಆಯ್ಕೆ ಬಂದಂತಹ ಸಂದರ್ಭದಲ್ಲಿ ಈತ ಆಯ್ಕೆ ಮಾಡಿದ್ದು ನಾರಾಯಣಿ ಸೇನೆಯನ್ನು ಅಲ್ಲ, ಒಬ್ಬ ಕೃಷ್ಣನನ್ನು ಆಯ್ಕೆ ಮಾಡ್ತಾ ಇದ್ರೆ ಇಂದು ಈ ಸ್ಥಿತಿ ಬರ್ತಾ ಇರಲಿಲ್ಲ ನಮ್ಮ ಒಡೆಯರಾದಂತಹ ಸುಯೋಧರನಿಗೆ. ಏನು ಮಾಡೋಣ, ನಮ್ಮಲ್ಲಿ ಆಯುಧ ಇದ್ರು ಏನು ಪ್ರಯೋಜನ ಆಗಲಿಲ್ಲ. ಇಂದಿನಿಂದ ಈ ಆಯುಧಕ್ಕೆ ಆದ್ರೆ ಇಲ್ಲಿಗೆ ಬಿಡುವುದಿಲ್ಲ, ಮಂತ್ರಬಲ ಇದೆಯಲ್ಲ, ಆದ್ದರಿಂದ ದರ್ಪೆಯನ್ನು ಆದ್ದರಿಂದ ದರ್ಪೆಯನ್ನು ತೆಗೆದಿದ್ದೇನೆ. ಇದನ್ನೇ ಬ್ರಹ್ಮಾಸ್ತ್ರವನ್ನು ಮಾಡಿದ್ದೇನೆ. ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದೆ ಆ ಪಿಂಡಗಳು. ಆದ್ದರಿಂದ ಅದರ ನಾಶವಾಗಬೇಕು. ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಪಿಂಡಕ್ಕೆ ಆದ್ರೆ ಈಗ ನೋಡುವಾಗ ಗುರುಪುತ್ರ ಅಂತ ಅಶ್ವತ್ಥಾಮ ಮೆರೀತಾ ಇದ್ದಾನೆ ಪಾಂಡವರನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ. ಅದು ಅಲ್ಲದೆ ದರ್ಪೆಯನ್ನೇ ಮಂತ್ರಿಸಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿ ಉತ್ತರೆ ಗರ್ಭದಲ್ಲಿ ಬೆಳೆಯುತ್ತಿದ್ದಂತ ಚಂದ್ರವಂಶದ ಕುಡಿಯನ್ನು ನಾಶ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಆ ಚಂದ್ರವಂಶದ ಕುಡಿಯನ್ನು ಬೆಳೆಯಬೇಕು, ಅದಕ್ಕಾಗಿ ನಾನೇ ಏನು ಮಾಡಬೇಕು ಗೊತ್ತಾಯ್ತು ನನಗೆ. ಇದೋ ನನ್ನ ಕೈಯ ಆಯುಧವಾದ ಸುದರ್ಶನನ್ನೇ ಅಡ್ಡವಾಗಿ ನಿಲ್ಲುವಂತೆ ಏರ್ಪಾಡು ಮಾಡ್ತೇನೆ. ರಾತ್ರಿಯ ಸಮಯದಲ್ಲಿ ಗಾಢವಾದಂತಹ ನಿದ್ದೆ ಇರುವಂತಹ ಸಮಯದಲ್ಲಿ
ಒಬ್ಬ ರಾಜ್ಯದ ಬಂದಂತ ನೀವು ಧಾರಾಕಾಲ ಖರೀದಿಸ್ತಾ ಇದ್ದಿ ಏನಾಗಿದೆ ಮಕ್ಕಳ ಶಿರಾಗೆ ಕನ್ನಡ ಬಿಟ್ಟಿದ್ದಾರೆ ಯಾರು ಯಾರೇ ಆಗಲಿ ಈ ತರ ಇದ್ದರೂ ಕೂಡ ಬಿಡುವವನು ನಾನಲ್ಲ. ಚಿಂತಿಸಬೇಡ, ನಾನೇ ಹುಡುಗರು ಹೋಗ್ತಾ ಇದ್ದೇನೆ. ಗುರುಪುತ್ರ ಅಂತ ನೀವು ಇಂತಹ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ಯಾ? ಪಂಚಮಹಾಪಾತಕವೇ ಮಾಡ್ತಾ ಇದ್ಯಾ? ಮಕ್ಕಳ ತಲೆ ಮೇಲೆ ಕಳೆಯ ಬಿಡಲಾರೆ ಬಿಡಲಾರೆ. ಇವನನ್ನು ಕೊಂದರೆ ನಿನಗೆ ಆ ದೋಷವು ಅಂಟುತ್ತದೆ. ನೀವು ಬ್ರಾಹ್ಮಣನಾಗಿದ್ದಾನೆ, ಇವನನ್ನು ಕೊಂದರೆ ಬ್ರಹ್ಮ ಹತ್ಯಾ ದೋಷ ನಿನಗೆ ಬರ್ತದೆ. ಆದ್ದರಿಂದ ಕೊಲ್ಲುವುದು ಸೂಕ್ತವಲ್ಲ. ಒಂದು ವೇಳೆ ಕೊಲ್ಲುವುದಕ್ಕೂ ಮುಂದಾದರೂ ಕೂಡ ಯುವ ಸಾಯುವುದಿಲ್ಲ ಖಂಡಿತವಾಗಿ. ಹೌದು, ಯಾಕೆ ಗೊತ್ತಾ? ಅವ ಚಿರಂಜೀವಿಯಾಗಿದ್ದಾನೆ, ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಭೀಮಸೇನ ಇಷ್ಟೆಲ್ಲ ಹಾರಿದ ಇವ ಅಶ್ವತ್ಥಾಮಾಚಾರ್ಯರೇ, ಏನಾಯ್ತು ನಿಮ್ಮ ಅವಸ್ಥೆ? ಹಾರಿದ್ವಿ ತುಂಬಾ ನೀವು ಬಲರಿದ್ರ ಅಂತ. ಭೀಮಸೇನ ಇವನನ್ನು ಹೀಗೆ ಬಿಡುವುದು ಸರಿಯಲ್ಲ. ಇಷ್ಟು ಹಾರುವುದಕ್ಕೆ ಕಾರಣ ಒಂದು ಉಂಟು, ಅವನ ತಲೆಯಲ್ಲಿ ಶಿಕೆ ಒಂದು ಉಂಟು. ಆ ಶಿಕೆನ ತೆಗೆದು ಬಿಡಯ್ಯ. ನಿಮ್ಮ ಶಿಕೆಯನ್ನು ತೆಗೆದಾಕ್ಷಣವೇ ಉರಿಯನ್ನು ತಡೆಯೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. ಅದಕ್ಕಾಗಿ ಇದು ಗಂಧವನ್ನು ಮೆತ್ತಿಕೊಂಡ್ರೆ ನಿಮ್ಮ ಉರಿ ಶಮನವಾಗ್ತದೆ. ಅದು ಅಲ್ಲದೆ ನೀವು ಮುಂದೆ ಇಲ್ಲಿ ಇರುವುದು ಸರಿಯಲ್ಲ. ಬದಲಿಕಾಶ್ರಮವನ್ನು ಸೇರಿ ಅಲ್ಲಿ ನನ್ನದಾದ ಭಾಗವತವು ಪ್ರವಚನವೂ ನಡೆಯಲಿಕ್ಕಿದೆ. ಅಂತ ಭಾಗವತವನ್ನು ನೀವು ಕೂಡ ಪಠಿಸಿಕೊಂಡು ಬರೀ, ನಿಮ್ಮ ಉರಿ ಶಮನವಾಗ್ತದೆ.
ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭಿಕರಿಂದ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ.